ತಾಲೂಕಿನ ಗದಗ ಜಿಲ್ಲೆಯಲ್ಲಿ ಕಿಡಿಗೇಡಿಗಳ ಅಟ್ಟಹಾಸ. ಮುಂಡರಗಿ ತಾಲೂಕಿನ ಸಿಂಗಟಾಲೂರಿನಲ್ಲಿ ಪುರಾತನ ಮೂರ್ತಿಗಳು ಭಗ್ನ. ಪವಿತ್ರ ರಾಮಲಿಂಗೇಶ್ವರ ದೇವಾಲಯದಲ್ಲಿ ದುಷ್ಕರ್ಮಿಗಳ ವಿಕೃತಿ. ಶಾಂತಿ ಕದಡುವ ಸಂಚು. ಜಿಲ್ಲೆಯಾದ್ಯಂತ ಭಕ್ತರ ಆಕ್ರೋಶ. ಸ್ಥಳಕ್ಕೆ ಅವ್ರು ಸಿಕ್ಕಿಲ್ಲ ಅಂತ ಹೇಳಿ ಹೇಳೋ ಹಂಗಿಲ್ಲ. ಯಾಕಂದರೆ ಇವತ್ತೆಲ್ಲವೂ ಇದೆ. ನಮಗೆ ಇಲ್ಲೇ ಬಂದವರಿಗೆ CDR ಹಾಕಿದರೆ ಟವರ್ ಲೊಕೇಶನ್ಗಳು ಸಿಗ್ತದೆ, ಎಲ್ಲವೂ ಸಹಿತ ನಮಗೆ ಸಿಗ್ತದೆ. ಇಲ್ಲಿ ಯಾರ್ಯಾರು ಬಂದಿದ್ದಾರೆ ಅಂತೇಳಿ ನಮ್ಮ ಟವರ್ ಲೊಕೇಶನ್ ಹಾಕಿದರೆ ಬಹುತೇಕ ಆ ಟವರ್ ಲೊಕೇಶನಲ್ಲಿ ಈ ಊರಿನವ್ರು ಆಗದೇ ಇದ್ದರೆ ಹೊಸಬರಾಗಿದ್ದರೆ ನಮಗೆ ಗೊತ್ತಾಗುವಂಥ ಚಾನ್ಸಸ್ ಇರ್ತದೆ. ಅದಕ್ಕೆ ಆದಷ್ಟು ಬೇಗನೆ ಅದನ್ನು ಆಗಬೇಕಾಗಿದೆ. ಮತ್ತು ಇದನ್ನು ಮಾಡಿದವರು ನಾವು ಅಂದ್ಕೊಂಡಂಗೆ ಹಬ್ಬ ಇದೆ, ಹಿಂದೂ ಹಬ್ಬ ನಡೀತಾ ಇದೆ. ಹಿಂದೂ ಹಬ್ಬದ ಸಮಯದಲ್ಲಿ ಹಿಂದೂಗಳು ಅಂಥ ಕೃತ್ಯ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಆ ಮನಸ್ಸು ಸಹಿತ ಒಪ್ಪೋದಿಲ್ಲ. ಹಾಗಾಗಿ ಬೇರೆ ಧರ್ಮದವರು ಮಾಡಿರ್ಬೋದು ಅನ್ನೋದು ಒಂದು ಸಂಶಯ ಇದೆ. ಎನ್ಕ್ವೈರಿ ಆದ ನಂತರ ಅದೇನು ಬರುತ್ತೋ ರಿಪೋರ್ಟ್ ನೋಡಿಕೊಂಡು ಆದಷ್ಟು ಬೇಗನೆ ಅದನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಅದಕ್ಕೆ ಒಂದು ಇತ್ಯರ್ಥವನ್ನು ಹಾಡಲಿ ಅನ್ನೋದು ನಮ್ಮೆಲ್ಲರ ಬಯಕೆ. ಏನು ಡೆಡ್ಲೈನ್ ಕೊಡ್ತೀರಿ? ಕೊಡದಿಂದ ಹೋರಾಡಿರುತ್ತೆ ಏನಾದರೂ? ಇಲ್ಲ, ಈಗ ಅದನ್ನು ಒಂದು ವಾರದೊಳಗೆ ಏನಾದರೂ ಆ ಥರ ಮಾಡಲಿಲ್ಲ ಅಂದರೆ ನಾವು ಮುಂಡರಗಿಯಲ್ಲಿ ನಾವೆಲ್ಲ ಹಿಂದೂಪರ ಸಂಘಟನೆಗಳು ಮತ್ತು ನಮ್ಮ ತಾಲೂಕಿನ ಕಡೆಯಿಂದ ಸಿಂಗಟಾಲೂರಿಂದ ಏನದನ್ನು ಮನವಿ ಮಾಡೋದ್ರ ಜೊತೆಯಲ್ಲಿ ಹೋರಾಟನೂ ಸಹಿತ ಕೈಗೆತ್ತುವಂಥ ಒಂದು ಕಾರ್ಯನೂ ಸಹಿತ ನಾವು ಮಾಡ್ತೀವಿ. ಅಂಥದ್ದೇನಾದರೂ ಸಾಧ್ಯ ಇದೆ. ನಮ್ಗೆ ಸಿಕ್ಕರೆ ಏನು ತೊಂದರೆ ಇಲ್ಲ, ಬಟ್ ಆ ಕೃತ್ಯ ಎಸಗಿದವರು ಬೇಕು. ನಾಳೆ ಇಂಥವು ಎಲ್ಲ ಕಡೆನೂ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಅದನ್ನು ಕೃತ್ಯ ಎಸೆದವ್ರನ್ನ ಕಂಡುಹಿಡಿಯುವಂಥದ್ದು ನಮ್ಮ ಡಿಪಾರ್ಟ್ಮೆಂಟಿನ ಜವಾಬ್ದಾರಿ ಆಗಿದೆ. ಮತ್ತು ನಾವು 18ನೇ ತಾರೀಕಿಗೆ ಏನೆಲ್ಲ ಹೋರಾಟ ಮಾಡ್ತೀವಿ, ನೋಡೋಣ. ಅದನ್ನು ನಮ್ಮ ಹಿರಿಯರ ಜೊತೆಯಲ್ಲಿ ಮನವಿ ಕೊಡ್ತೀವಂತ